ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ. ಇವತ್ತೊಂದು ವಿಶೇಷ ತಿಳಿಸುವುದಕ್ಕಾಗಿ ಹಿರಿಯ ಪಿರಮಿಡ್ ಮಾಸ್ಟರ್ ಆದ ಲಕ್ಷ್ಮೀ ಮೇಡಮ್ ಅವ್ರು ಬಂದಾರ. ಏನು ಪ್ರಶ್ನೆ ಅಂದ್ರೆ, ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದ್ದಾವೆ, ಯಾಕೆ, ಏನು ಕಾರಣ ಇದಕ್ಕಂತ ಅವ್ರ ಕಡೆಯಿಂದ ಕೇಳೋಣ. ಜೂಮ್ನಲ್ಲಿರೋರು ಹಾಗೆ ಯೂಟ್ಯೂಬ್ನಲ್ಲಿರೋರಿಗೆ ಕೂಡ ಸ್ವಾಗತ ಕೋರ್ತಾ, ಹಾಗೆ ನಮ್ಮ ಮಾಸ್ಟರ್ನೂ ಕೂಡ ಸ್ವಾಗತ ಮಾಡ್ಕೋತೀನಿ. ನಮಸ್ತೆ ಮೇಡಮ್. ನಮಸ್ತೆ. ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದ್ದಾವೆ, ಅದೇನು ಖುಷಿ ವಿಷಯ ಅಲ್ಲ. ಆದರೂ ಕೂಡ ಏನು ಕಾರಣ ಇದು, ಯಾಕೆ ಅಂತ ಏನಂತೀರ ನೀವು? ಏನು ಪ್ರಸ್ತುತ ಪರಿಸ್ಥಿತಿಯಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಿರೋದು ನೀವು ಅಂದಂಗೆ ಅದು ಒಂದು ಖುಷಿ ವಿಷಯ ಅಲ್ಲ ರೀ. ಈಗ ನಾವೆಲ್ಲ ಭಾಳಷ್ಟು ಮುಂದುವರೆದಿವಿ. ನಮ್ಮ ದೇಶ ಆಗಿರ್ಬೋದು, ನಾವಾಗಿರ್ಬೋದು, ಭಾಳಷ್ಟು ಟೆಕ್ನಾಲಜಿಯಿಂದ ಆಗಿರ್ಬೋದು, ಎಲ್ಲ ರೀತಿಯಿಂದನೂ ಮುಂದುವರೆದಿವಿ. ಸಾಕಷ್ಟು ಎಲ್ಲನೂ ತಂತ್ರಜ್ಞಾನಗಳು ಎಲ್ಲ ಮುಂದುವರೆದಿದೆ. ಆದ್ರೆ ಇವೆಲ್ಲ ಮುಂದುವರೆದ ನಂತರವೂ ಕೂಡ ಈ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಿರೋದು ಇದೊಂದು ಭಯಾನಕ ಸ್ಥಿತಿ, ಇದೊಂದು ವಿಪರ್ಯಾಸ ಅನ್ಬೋದು. ಇದಕ್ಕೆ ಕಾರಣ ಯಾರು ಅಂತ ಹುಡ್ಕೋತ ಹೋದಾಗ ಅದಕ್ಕೆ ಮೂಲ ಕಾರಣ ತಂದೆ ತಾಯಿಗಳು ನಾವೇ ಆಗಿರ್ತೀವಿ ಅನ್ನೋದು ಒಂದು ಬಹಳ ವಿಷಾದಕರ ವಿಷಯ ರೀ ಇದು. ಯಾಕಂದ್ರೆ ವೃದ್ಧಾಶ್ರಮಗಳ ಆಗೋದಕ್ಕೆ ಕಾರಣ ಈಗ ನಾವು ಈಗಿನ ಶಿಕ್ಷಣ ಪದ್ಧತಿ ಬಹಳ ಒಳ್ಳೆಯದದ. ಅಂದರೆ ಎಲ್ಲರಿಗೂ ಹಿಂದಿನ ಸ್ಥಿತಿಯನ್ನು ಹೋಲಿಸಿದಾಗ ಈಗೆಲ್ಲ ಹೆಣ್ಣು ಮಕ್ಕಳಿಗೂ ಶಿಕ್ಷಣ, ಗಂಡು ಮಕ್ಕಳಿಗೂ ಶಿಕ್ಷಣ ಕೊಡ್ತಿದ್ದೀವಿ. ಇದು ಭಾಳ ಉತ್ತಮವಾದಂತಹ ಬೆಳವಣಿಗೆ ರೀ. ಈ ಥರ ನಾವು ಶಿಕ್ಷಣ ಕೊಟ್ಟಾಗ ಅಲ್ಲಿ ಗಂಡ ಹೆಂಡತಿ ಇಬ್ಬರೂ ನೌಕರಿ ಮಾಡ್ತಿರ್ಬೇಕಾದ್ರೆ ತಂದೆ ತಾಯಿ ನೋಡ್ಕೊಳ್ಳೋರು ಯಾರು ಅಂತ ಪ್ರಶ್ನೆ ಬಂದಾಗ ಅಂಥ ಪರಿಸ್ಥಿತಿಯಲ್ಲಿ ಈ ವೃದ್ಧಾಶ್ರಮಗಳು ಅವ್ರ ಕಣ್ಣಿಗೆ ಕಾಣಿಸ್ದಾಗ ಅಲ್ಲಿ ಹೋಗಿ ನಮ್ಮ ತಂದೆ ತಾಯಿ ಇರ್ತಾರ ಅಂತೇಳಿ ಅಲ್ಲಿ ದುಡ್ಡು ಕೊಟ್ಟು ಅವ್ರಿಗೆ ಬಿಟ್ಟು ಬರ್ತೀವಿ. ಆದ್ರೆ ಆ ಬಾಂಧವ್ಯ, ತಂದೆ ತಾಯಿ ಆದವರು ಚಿಕ್ಕವರು ನಾವು ಚಿಕ್ಕವರಿದ್ದಾಗ ಯಾವ ಥರ ಆ ಪ್ರೀತಿ ಬಾಂಧವ್ಯದಿಂದ ಬೆಳೆಸಿರ್ತಾರೆ, ಕೈ ಹಿಡಿದು ಬೆಳೆಸಿರ್ತಾರೆ, ಅದೇ ಅವರು ವೃದ್ಧ ಆದಾಗ ನಾವೇನು ಮಾಡ್ತೀವಿ, ಅವರ ಕೈಯನ್ನು ಬಿಟ್ಟು ಅವರನ್ನು ದೂರ ಬೆಳೆಸ್ತೀವಿ, ವೃದ್ಧಾಶ್ರಮದಾಗಿಟ್ಟು. ಆ ಪ್ರೀತಿ ಬಾಂಧವ್ಯ, ಮಕ್ಕಳ ಪ್ರೀತಿ ಅದು ಯಾವುದೂ ಅವ್ರಿಗೆ ಸಿಗೋದೇ ಇಲ್ಲ. ಇದು ನಮ್ಮ ಜೀವನನ ಅಂತ ಅನ್ನಿಸ್ತದೆ ರೀ. ನಮ್ಮ ಬದುಕು ಮತ್ತು ಜೀವನ ಎರಡಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅದ. ನಮ್ಮ ಬದುಕು ಅಂದ್ರೆ ನಾವು ಸಾಧಿಸೋದು, ಶಿಕ್ಷಣದ ಮೂಲಕ ನಾವೇನು ಸಾಧಿಸ್ತೀವಿ ಅದು. ನಮ್ಮ ಜೀವನ ಅಂದ್ರೆ ನಾವೆಲ್ಲರೂ ಆನಂದವಾಗಿ ಬದುಕುವುದು ನಮ್ಮ ಜೀವನ, ಅದು ಉದ್ದೇಶ. ನಾವು ಏನು ಮಾಡ್ತೀವಿ, ಚಿಕ್ಕವರಿದ್ದಾಗ ಮಕ್ಕಳನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಟ್ಟಿದ್ದೀವಿ. ಶಿಕ್ಷಣ ನನ್ನ ಮಗ ಬೇಕು ಇಲ್ಲ ಬೇಕು, ಎಷ್ಟರ ಮಟ್ಟಿಗೆ ಇರಬೇಕು ಅಂದ್ರೆ ಜ್ಞಾನ ಇರಬೇಕು. ಅಂದ್ರೆ ಸಂಸ್ಕಾರವಿಲ್ಲದ ಶಿಕ್ಷಣ ವ್ಯರ್ಥ ರೀ. ಸಂಸ್ಕಾರವಿಲ್ಲದ ಶಿಕ್ಷಣ ವ್ಯರ್ಥ. ಅದು ಎಷ್ಟೇ ಅವರು ಎತ್ತರಕ್ಕೆ ಬೆಳೆದಿರ್ಬೋದು, ಅವರಲ್ಲಿ ಸಂಸ್ಕಾರನೇ ಇಲ್ಲ, ತಂದೆ ತಾಯಿ ಬಗ್ಗೆ ಪ್ರೀತಿ ಇಲ್ಲ, ಗೌರವ ಇಲ್ಲ ಅಂದ್ರೆ ಆ ಶಿಕ್ಷಣ ವ್ಯರ್ಥ ರೀ. ನಾವೇನು ಮಾಡ್ತೀವಿ, ಮಕ್ಕಳನ್ನು ಚಿಕ್ಕವರಿದ್ದಾಗ ಚೆನ್ನಾಗಿ ಕಲೀಲಿ, ಚೆನ್ನಾಗಿ ಓದಲಿ ಅನ್ನೋ ಉದ್ದೇಶಕ್ಕೆ ನಾವು ಏನು ಮಾಡ್ತೀವಿ, ಅವರನ್ನು ನಮ್ಮಿಂದ ದೂರ ಬಿಟ್ಟು ಬೆಳೆಸ್ತೀವಿ. ಅವರಿಗೆ ಹಾಸ್ಟೆಲ್ ಶಿಕ್ಷಣವನ್ನು ಕೊಡಿಸ್ತೀವಿ. ಮಗು ಚಿಕ್ಕದೇ ಇರ್ತದ, ಮಗು ಒಲ್ಲಂತ ಅಳ್ತಿರ್ತದೆ ಬಿದ್ದು ಒದ್ದಾಡಿ, ಆದ್ರೂ ಅವರನ್ನು ಕರ್ಕೊಂಡು ಹೋಗಿ ಅದು ಆ ಟೈಮಿಗೆ ಆ ತಂದೆ ತಾಯಿಗೆ ಅದು ಅವ್ರಿಗೆ ತಪ್ಪು ಅನಿಸಲ್ಲ. ಯಾಕಂದ್ರೆ ನನ್ನ ಮಗುವಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತ ಅವ್ರ ತಲೆಯಲ್ಲಿ ಇರ್ತದೆ. ಹಾಗಿದ್ದಾಗ ಅವರು ದೂರ ಒಯ್ದು ಮಗನ ಹಾಸ್ಟೆಲಲ್ಲಿ ಇಟ್ಟು ಚೆನ್ನಾಗಿ ಓದಲಿ ಅಂತ ಬೆಳೆಸ್ತೀವಿ. ಅವನಿಗೆ ತಂದೆ ತಾಯಿ ಸಂಪರ್ಕನೇ ಇರಲ್ಲ, ಯಾವಾಗೋ ಬರ್ತಾನೆ ಓದ್ತಿರ್ತಾನೆ, ತಂದೆ ತಾಯಿ ಕಷ್ಟ ಸುಖಗಳು ಗೊತ್ತಿರಲ್ಲ, ಅವ್ರ ಬಾಂಧವ್ಯ ಬೆಸುಗೆನೇ ಇರಲ್ರಿ ಅಲ್ಲಿ. ಹಾಸ್ಟೆಲ್ದಾಗ ಬೆಳೆದು ಬಿಟ್ಟಿರ್ತಾನೆ. ಈ ಥರ ಇದ್ದಾಗ ಅವನಿಗೆ ಯಾವುದೇ ರೀತಿಯ ಪ್ರೀತಿ, ತಂದೆ ತಾಯಿ ಬಗ್ಗೆ ಇರುವಂಥ ಯಾವುದೇ ಒಂದು ಅಟ್ಯಾಚ್ಮೆಂಟೇ ಇರಲ್ಲ. ಹಾಗಾಗಿ ಆ ಮಗು ಅದೇ ಥರ ಬೆಳೀತದೆ. ಭಾಳ ಶಾಲೆಯಲ್ಲಿ ಜಾಣನಿರ್ತಾನವ, ಆದ್ರೆ ಅವನಿಗೆ ತಂದೆ ತಾಯಿ ಪ್ರೀತಿನೇ ಸಿಕ್ಕಿರಲ್ಲ. ಅವನಿಗೆ ಭಾಳ ಎತ್ತರಕ್ಕೆ ಬೆಳಿತಾನೆ, ಎಲ್ಲ ಒಳ್ಳೆ ಜಾಬನ್ನು ತಗೋತಾನೆ, ಮತ್ತು ಬೇರೆ ದೇಶದಾಗ ಕೆಲಸ ಮಾಡ್ತಾನೆ. ಅಂಥ ಟೈಮ್ನಾಗ ಅವನಿಗೆ ಚಿಕ್ಕವರಿದ್ದಾಗ ನಾವು ಅವನಿಗೆ ಆ ಪ್ರೀತಿಯನ್ನು ಧಾರೆ ಎರೆದಿದ್ವಿ ಜೊತೆಗೆ ಇಟ್ಕೊಂಡು ಅಂದ್ರೆ ಮುಂದೆ ಅವ ಮುಂದೆ ಬೆಳೆದು ದೊಡ್ಡವಾದಾಗ ತಂದೆ ತಾಯಿ ವೃದ್ಧರಾದಾಗ ಆ ಪ್ರೀತಿ ಬಾಂಧವ್ಯ ಅವನನ್ನು ಎಳಿತಿತ್ತು. ಅವ ಜೊತೆಗಿತ್ತು ಬೆಳೆದಿದ್ನಂದ್ರೆ ಅವ ಅಟ್ಯಾಚ್ಮೆಂಟ್ ದೂರಿದ್ದ ಬಿಟ್ಟಿರ್ತಾನೆ. ತಂದೆ ತಾಯಿ ಜೊತೆನೇ ಇರಲ್ಲ ಅಂದಾಗ ಆ ಬಾಂಧವ್ಯ ಬೆಳೆಯೋದಕ್ಕೆ ಹೇಗೆ ಸಾಧ್ಯ ಅದ?
ಸಾಧ್ಯನೇ ಇಲ್ಲ ರೀ. ಅಲ್ಲಿ ಆ ಬಾಂಧವ್ಯನೇ ಬರಲ್ಲ. ಅವ್ರಿಗೆ ಏನಾದರೂ ಅವ್ನು ಹೊಳ್ಳಿ ನೋಡಲ್ಲ. ಎಷ್ಟೋ ಆರ್ಟಿಕಲ್ಗಳನ್ನು ನಾವು ನೋಡ್ತೀವಿ. ಈಗ ಭಾಳಷ್ಟು ಶ್ರೀಮಂತರವರು ಕೋಟ್ಯಾಧೀಶರು ಇರ್ತಾರೆ. ಆದರೆ ಅವ್ರು ಬೇರೆ ದೇಶದ ಮಕ್ಕಳನ್ನು ಕಲೀಲಕ್ಕೆ ಹೋಗಿರ್ತಾರೆ. ಅವರು ಬೇರೆ ದೇಶದಾಗ ಮಕ್ಕಳು ನೌಕರಿ ಮಾಡ್ತಿರ್ತಾರೆ. ಇಲ್ಲಿ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದಕ್ಕೆ ಯಾರೂ ಇರೋದಿಲ್ಲ. ಕೆಲವೊಂದು ಸಂದರ್ಭದಾಗ ಹೇಳ್ತಾರೆ, ಅವರ ಸಾವಿನ ಸಮಯದಲ್ಲಿಯೂ ಕೂಡ ಅವ್ರ ಹತ್ರ ಇರೋದಿಲ್ಲ. ಯಾರಿಗೋ ಹೇಳ್ತಾರೆ, ಯಾರಿಗೋ ದುಡ್ಡು ಹಾಕ್ತಾರೆ, ನೀವೇ ಅವ್ರ ಅಂತ್ಯಕ್ರಿಯೆ ಮಾಡಿರಿ, ನೀವೇ ಅವರ ಅಸ್ಥಿ ಪಂಜರವನ್ನು ಬಿಡ್ರಿ ಅಂಥೇಳಿ ಹೇಳಿಬಿಡ್ತಾರೆ. ಈ ಥರ ಇದು ನಮ್ಮ ಸಕ್ಸಸ್ ಅಂತ ನಮಗೊಂದು ಪ್ರಶ್ನೆ ನಾವು ಮಾಡ್ಕೊಳ್ಳೇಬೇಕ್ರಿ. ಇಷ್ಟೆಲ್ಲ ಹಾಗಿದ್ರೆ ಇವಾಗ ಮಕ್ಕಳಿಗೆ ದೊಡ್ಡ ದೊಡ್ಡ ಶಿಕ್ಷಣ ಕೊಡೋದೇ ತಪ್ಪ ಅಲ್ಲ ರೀ. ಶಿಕ್ಷಣ ಅದೇ ಹೇಳ್ತೀನಲ್ರಿ, ಸಂಸ್ಕಾರವಿಲ್ಲದ ಶಿಕ್ಷಣನೇ ಅಲ್ಲ ರೀ ಅದು. ನಾವು ಬರೀ ಶಿಕ್ಷಣಕ್ಕೆ ಮಾತ್ರ ಮಹತ್ವ ಕೊಡ್ತಿದ್ದೀವಿ ವಿನಃ ನಾವು ಜೀವನವನ್ನು ಯಾವ ಥರ ನಾವು ಜೀವಿಸಬೇಕು ಅನ್ನೋದ್ರ ಕಡೆ ನಮ್ಮ ಗಮನನೇ ಇಲ್ಲ. ಬರೀ ನನ್ನ ಮಗ ಎತ್ತರಕ್ಕೆ ಬೆಳಿಬೇಕು, ದುಡ್ಡು ಗಳಿಸ್ಬೇಕು, ನಾವು ಜೇಬು ತುಂಬುವ ಕೆಲಸದ ಕಡೆ ಗಮನ ಕೊಡಕತ್ತೀವಿ ರೀ. ಬದುಕನ್ನು ಕಟ್ಟೋದ್ರ ಕಡೆ ಗಮನ ಕೊಡ್ತಿಲ್ಲ. ಅದಕ್ಕೆ ವಿನೋಬಾ ಭಾವೆ ಅವರು ಒಂದು ಭಾಳ ಒಳ್ಳೆ ಮಾತನ್ನು ಹೇಳಿದ್ರು. ಏನು ಹೇಳಿದ್ರು ಅಂದರೆ, ಇಡೀ ದೇಶದ ಎಲ್ಲ ಹಳ್ಳಿಗಳನ್ನು ಸುತ್ತುವರೆದ್ರು. ಅವರು ತಮಗೋಸ್ಕರ ಸುತ್ತುವರಿಲಿಲ್ಲ, ಬಡ ಜನರಿಗಾಗಿ ಭೂಮಿಯನ್ನು ಕೊಡೋದಕ್ಕೋಸ್ಕರ ಭಾಳಷ್ಟು ಹಳ್ಳಿಗಳಲ್ಲಿ ಪಾದ ಸಂಚಾರಿಯಾಗಿ ಅವರು ತಿರುಗಾಡಿದಾಗ ಅವಾಗ ಅವರು ಲಾಸ್ಟಿಗೆ ಒಂದು 10-12 ವರ್ಷಗಳ ಕಾಲ ಈ ಥರ ತಿರುಗಾಡಿ ಬಂದಾಗ ಕೇಳಿದ್ರು ಅವ್ರಿಗೊಬ್ರು ಯಾರು, ನೀವು ಇಡೀ ದೇಶವನ್ನೇ ಸುತ್ತಾರಿದ್ರಿ ಅಲ್ರಿ ವಿನೋಬಾ ಭಾವೆ, ನಿಮಗೇನು ಕೊರತೆ ಅನ್ನಿಸ್ತು ನಮ್ಮ ದೇಶದಲ್ಲಿ, ಇನ್ನೂ ಏನು ಬೇಕು ಅನ್ನಿಸ್ತು ಅಂದಾಗ ಅವ್ರು ಹೇಳಿದ್ರು, ನನಗೆ ಅಸಂತೋಷವಾದಂಥ ಒಂದು ವಿಷಯ ಭಾಳ ನನ್ನನ್ನು ಕಾಡ್ತಿರೋದಂದ್ರೆ, ಈ ದೇಶದೊಳಗೆ ಯುವಕರು ಭಾಳಷ್ಟು ತಲೆಯನ್ನು ವಿಶಾಲವಾಗಿ ಮಾಡ್ಕೊಂಡಾರ, ಭಾಳಷ್ಟು ಜ್ಞಾನವಂತರದಾರ. ಆದರೆ ಏನು ಮಾಡೋದು, ಅವ್ರು ಎದೆ ಬಾಡ್ತಾ ಇದೆ ಅಂತ ಹೇಳಿದ್ರು. ಅಂದರೆ ಎದೆ ಬಾಡಿದ್ರೆ ಅರ್ಥ ಅಲ್ಲಿ ನಾವು ಒಬ್ರಿಗೊಬ್ರು ದೂರ ಅಂತಲೇ ಅರ್ಥ ರೀ. ತಲೆ ತುಂಬುವಂಥ ಶಾಲೆಗಳು ಬಹಳಷ್ಟು ಅದಾವ. ಹೃದಯ ತುಂಬುವ ಶಾಲೆಗಳು ಎಲ್ಲಿದಾವ್ರಿ? ಎಲ್ಲಿ ಇಲ್ಲ. ಹಾಗಾಗಿ ಹೃದಯ ಎಲ್ಲಿ ತುಂಬಿರ್ತದೋ ಅಲ್ಲಿ ಕುಟುಂಬ, ನಮ್ಮವರು, ನನ್ನ ತಂದೆ ತಾಯಿ, ನನ್ನ ಬಂಧುಗಳು ಅನ್ನೋ ಬಾಂಧವ್ಯ ಇರ್ತದ್ರಿ. ಎಲ್ಲಿ ತಲೆ ತುಂಬಿರ್ತದ ಅಲ್ಲಿ ಆ ಬಾಂಧವ್ಯ ಇರೋದಿಲ್ರಿ. ಈಗ ನಾವು ಮಾಡ್ತಿರೋದು ಅದನ್ನೇ. ಈಗಿನ ಜನ ಮಕ್ಳಿಗೆ ಯಾವ್ದಾರು ಫಂಕ್ಷನ್ನಲ್ಲಿ ಏನಾರ ಮಾಡಿದ್ರೆ ಫಂಕ್ಷನ್ಗೆ ಅಟೆಂಡ್ ಆಗೋಣ ಬರ್ರಿ ಅಂತಂದ್ರೆ ಮಕ್ಳು ಬರುದಿಲ್ರಿ, ಬರಲ್ರಿ. ಆದ್ರೆ ಇದಕ್ಕೆ ಕಾರಣ ನಾವೇನು ಮಾಡೀವಿ, ಅವ್ರಿಗೆ ಸ್ವತಂತ್ರ ಕೊಟ್ಬಿಟ್ಟಿವಿ, ಚಾಯ್ಸ್ ಕೊಟ್ಟಿವಿ. ಅವ್ರಿಗೆ ಬರ್ತೀಯೋ ಬರಲ್ಲೋ, ಅವ್ರು ಬರಲ್ಲ ಅಂತ ಸ್ವಚ್ಛ ಹೇಳ್ತಾರೆ. ನಾವು ಹಿಂದಕ್ಕೆ ನಾವು ಬೆಳೆದಾಗ ಹಂಗಿರಲಿಲ್ಲ, ನಮ್ಮನ್ನು ಯಾರೂ ಕೇಳ್ತಿರ್ಲಿಲ್ಲ. ನಾವು ಇಲ್ಲಿಗೆ ಹೊಂಟಿವಿ, ರೆಡಿಯಾಗಿ ಹೊಸ ಡ್ರೆಸ್ ಹಾಕೋ ನಿಂದರು, ಅಲ್ಲಿ ಆಪ್ಷನ್ಸೇ ಇರಲಿಲ್ಲ ರೀ. ಈಗ ನಾವು ಏನು ಮಾಡೀವಿ, ಆಪ್ಷನ್ಸ್ ಕೊಟ್ಕೋತ ಬಂದು ಮಕ್ಕಳು ಈ ಮಟ್ಟಕ್ಕೆ ಬಂದಾರ. ಅವರು ತಮಗಿಷ್ಟ ಬಂದದ್ದನ್ನು ಆಯ್ಕೆ ಮಾಡ್ಕೊಳ್ಳೋ ಸಾಮರ್ಥ್ಯ ಕೊಟ್ಟದ್ದು ನಾವೇ, ಅವರಿಗೆ ಫ್ರೀಡಮ್ ಕೊಟ್ಟದ್ದು ನಾವೇ. ಮುಂದೆ ಅವರು ಹಾಗೆ ಜೀವನದಾಗ ಯಾವುದೇ ಪರಿಸ್ಥಿತಿ ಬಂದ್ರೂ ಏನು ಮಾಡ್ತಾರ, ಅಲ್ಲಿ ಅವರಿಗೆ ಸರಿ ಅನ್ನಿಸ್ಲಿಲ್ಲ ಅಂದ್ರೆ ಅದನ್ನು ಬಿಟ್ಬಿಡ್ತಾರೆ. ಹಿಂದಕ್ಕೆ ನೋಡ್ರಿ, ನಮಗೆ ಡ್ರೆಸ್ ಕೊಡಿಸು ಅಂತ ನಮ್ಮ ತಂದೆ ತಾಯಿಗೆ ಹೇಳಿದಾಗ ಅವರು ಬರಲಮ್ಮ, ದೀಪಾವಳಿ ಬರಲಿ, ನಾಗರ ಪಂಚಮಿ ಬರಲಿ, ಕೊಡಿಸೋಣ ಅಂತ ನಮ್ಮನ್ನು ಕಾಯಿಸ್ತಿದ್ರು. ತಾಳ್ಮೆ ಶಕ್ತಿ ಹೆಚ್ಚಾಗ್ತಿತ್ತಲ್ಲಿ. 6 ತಿಂಗಳಗಟ್ಟಲೆ ನಾವು ಕಾಯಬೇಕಾಗಿತ್ತು. ಈಗಿಲ್ಲ, ನನಗೆ ಡ್ರೆಸ್ ಬೇಕು ಅಂದ್ರೆ ಆನ್ಲೈನಾಗ ಬುಕ್ ಮಾಡ್ತೀವಿ, 1-2 ದಿನದಾಗ ಅದು ಬಂದುಬಿಡ್ತದೆ. ಚಲೋ ಅನ್ಸಿದ್ರೆ ಇಟ್ಕೋತೀವಿ, ಬ್ಯಾಡ ಅಂದ್ರೆ ವಾಪಸ್ ಮಾಡ್ತೀವಿ. ಈ ಥರ ಇದ್ದಾಗ ಜೀವನ ಕೂಡ ಅವ್ರು ಅದನ್ನು ಹಾಗೆ ತಿಳ್ಕೊಂಡ್ಬಿಟ್ಟಾರೆ. ಇತ್ತೀಚಿನ ದಿನಗಳಲ್ಲಿ ಇದೇ ಆಪ್ಷನ್ಸ್ ಕೊಟ್ಟಿದ್ದಕ್ಕೇನೆ ಅವರು ಮೈಗೂಡಿಸ್ಕೊಂಡಿದ್ದಕ್ಕೇನೆ ಡೈವರ್ಸ್ಗಳು ಕೂಡ ಹೆಚ್ಚಾಗ್ತಿರೋದಕ್ಕೆ ಕಾರಣನೂ ಕೂಡ ಇದೆ ರೀ. ಯಾಕಂದ್ರೆ ನಾವು ಸಣ್ಣವ್ರು ಇದ್ದಾಗೆ ಅವರಿಗೆ ಆ ಬುದ್ಧಿ ನಾವೇನು ಮಾಡ್ತೀವಿ, ಮಕ್ಕಳನ್ನು ಇಷ್ಟು ಇದ್ರಾಗ ಬೆಳೆಸ್ತಾ ಇದ್ದೀವಿ. ಈಗ ಅಂದ್ರೆ ನಮ್ಮ ಹಿಂದಕ್ಕಿನ ಕಾಲದ ಹೋಲಿಕೆ ಮಾಡಿ ನೋಡಿದಾಗ ನಾವು ಮೊದಲೆಲ್ಲ ಮನೆಗೆ ಏನು ಆಹಾರ ಮಾಡಿರ್ತಾರೆ ಅದನ್ನೇ ಎಲ್ಲರೂ ತಿನ್ನಬೇಕಾಗಿತ್ತು. ಈಗ ನಾವು ಹಂಗೆ ಮಾಡಲ್ಲ ರೀ. ಏನು ಬೇಕು ನಿನಗೆ ಅಂತೇಳಿ ಅವರನ್ನು ಕೇಳಿ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀವಿ. ಅಂದರೆ ಎಲ್ಲನೂ ಅವ್ರ ಇಚ್ಛೆ ಪ್ರಕಾರನೇ ಮಾಡ್ಕೋತ ಹೋಗ್ತೀವಿ. ಆದರೆ ಜೀವನ ಅವ್ರ ಇಚ್ಛೆ ಪ್ರಕಾರ ಇರೋದಿಲ್ಲ ರೀ. ಅದು ಜೀವನ ಅಂದರೆ ಅಲ್ಲಿ ಪರಿಸ್ಥಿತಿಗಳು ಬರ್ತಿರ್ತಾವೆ. ಅದನ್ನು ಎದುರಿಸುವ ಶಕ್ತಿ ಕಡಿಮೆ ಆಗ್ತಿರೋದಕ್ಕೆ ಕಾರಣನೇ ಇದು. ಅವ್ರ ಚಾಯ್ಸ್ ಆಗಿಬಿಟ್ಟಿವಿ ನಾವು ಈಗೆಲ್ಲ. ಚಾಯ್ಸಿಂಗ್ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ನನಗೆ ಒಂದು ಎಕ್ಸಾಂಪಲ್ನ ಹೇಳಬೇಕಂದ್ರೆ, ನಾನು ಒಂದು ಮನೆಯಲ್ಲಿ ಹೋದಾಗ ಒಂದು ಹುಡುಗಿ PUC ಓದ್ತಿರೋವಂಥ ಹುಡುಗಿ ಲೇಟಾಗಿ ಬಂದಳು. ರಾತ್ರಿ 9 ಗಂಟೆಗೆ ಬರ್ತಾಳೆ. ಬಂದಾಗ ಅವ್ರ ತಾಯಿ ಬಹಳ ಹಂಚ್ಕೋತ ಕೇಳ್ತಾಳೆ ಮಗಳಿಗೆ,
ಯಾಕಮ್ಮ ನೀನು ಯಾಕೆ ಲೇಟ್ ಆಯಿತು, ಅವಳು ಮಗಳು ಅಂಜಬೇಕ್ರಿ ಅಲ್ಲಿ ಲೇಟಾಗಿ ಬಂದದಕ್ಕೆ. ತಾಯಿ ಅಂಜಿ ಕೇಳ್ತಾಳೆ ಆಕೆಗೆ, ಯಾಕಮ್ಮ ಇಷ್ಟು ಲೇಟ್ ಆಯಿತು ಅಂತೇಳಿ. ಕೇಳಿದಾಗ ಇಲ್ಲಮ್ಮ ಸ್ವಲ್ಪ ಕೆಲಸ ಇತ್ತು ಹಂಗೆ ಹಿಂಗೆ ಹೇಳಿ, ನಾವಿಬ್ಬರು ಫ್ರೆಂಡ್ಸ್ ಅಲ್ಲ, ಇದನ್ನ ಯಾಕೆ ಕ್ವಶನ್ ಕೇಳ್ತೀಯ, ಫ್ರೆಂಡ್ ನಡ್ಬರ್ಕ್ ಈ ಕ್ವಶನ್ಸ್ ಇರಬಾರ್ದು ಅಂತ ಹೇಳಿ ಹೋಗ್ಬಿಟ್ಲ ಮಗಳು ತನ್ನ ರೂಮಿಗೆ. ಅಂದ್ರೆ ನಾವೀಗ ಹೆಂಗೆ ಅಂದ್ರಿ ಮಕ್ಕಳನ್ನ ಫ್ರೆಂಡ್ ಥರ ನೋಡ್ತಿದ್ದೀವಿ, ಫ್ರೆಂಡ್ ಥರ. ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಪಾಶ್ಚಾತ್ಯ ಸಂಸ್ಕೃತಿ. ಫ್ರೆಂಡ್ ಥರ ನೋಡೋದು. ನಮ್ಮ ಭಾರತೀಯ ಸಂಸ್ಕೃತಿ ಏನದ, ಪೇರೆಂಟ್ಸ್ ಈಸ್ ಅ ಪೇರೆಂಟ್ಸ್. ತಂದೆ ತಾಯಿ ಸ್ಥಾನವನ್ನೇ ತುಂಬಬೇಕು, ಅವ್ರ ಥರನೇ ಅದು ಬಿಹೇವಿಯರ್ ಇರಬೇಕು ಅವ್ರದ್ದು. ಅಂದ್ರೆ ಒಬ್ಬ ಮಗುವಿನ ಏಳಿಗೆಯಲ್ಲಿ ತಂದೆ ತಾಯಿಯಷ್ಟು ಉತ್ತಮವಾದಂಥ ಒಂದು ಗುರು ಯಾರೂ ಇಲ್ಲ ರೀ. ಮಕ್ಕಳ ಶ್ರೇಯಸ್ಸಿಗಾಗಿ ಅಷ್ಟು ಅವರು ಇದು ಮಾಡ್ತಿರ್ತಾರೆ. ಆದ್ರೆ ನಾವು ಫ್ರೆಂಡ್ ಆಗಿ ಮಾಡೋದು ಬೇರೆ, ತಂದೆ ತಾಯಿಯಾಗಿ ಮಾಡೋದು ಬೇರೆ. ನಾವು ಸ್ಟ್ರಿಕ್ಟ್ ಆಗಬೇಕು ಹಿಂದಿನ ಥರ. ಹಾಂ ರೀ, ನಾವು ಹಿಂದಿನ ಥರ ಸ್ಟ್ರಿಕ್ಟ್ ಆಗಬೇಕು. ಅವರಿಗೆ ಕೆಲವೊಂದನ್ನು ಆಯ್ಕೆಗಳನ್ನು ಕೊಡದೆ ಇದನ್ನು ಮಾಡಲೇಬೇಕು ಅನ್ನುವಂಥ ಇದು ಅವರಲ್ಲಿ ಬೆಳೆಸ್ಬೇಕ್ರಿ. ಅಂದಾಗ ಅಲ್ಲಿ ಭಯ ಇರಬೇಕು. ತಂದೆ ತಾಯಿ ಬಗ್ಗೆ ಗೌರವ, ಭಯ ಇರಬೇಕು. ನನ್ನ ತಂದೆ ತಾಯಿ ಅನ್ನುವ ಆತ್ಮೀಯತೆ ಬೇಕು. ಅಂದಾಗ ಮಾತ್ರ ಹಿಂದಿನ ಜೀವನ ಪದ್ಧತಿಯನ್ನು ಇಲ್ಲಿ ನಾವು ತಂದ್ವಿ ಅಂದ್ರೆ ಈ ವೃದ್ಧಾಶ್ರಮಗಳ ಸಂಖ್ಯೆ ಕಡಿಮೆ ಆಗ್ತದೆ, ವಿಚ್ಛೇದನಗಳ ಸಂಖ್ಯೆ ಕೂಡ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗ್ತದೆ ರೀ. ಈಗ ಏನಾಗ್ಯದ, ನನಗೆ ಬೇಕಾದನ್ನು ನಾನು ತೊಗೊಳೋದು, ಬ್ಯಾಡ ಅಂದಿದ್ದು ಬಿಟ್ಬಿಡೋದು, ಈ ಥರ ಚಾಯ್ಸಿಂಗ್ ಬಂದದು. ಹಿಂದಕ್ಕೆ ನೋಡ್ರಿ, ಇನ್ನು ಗಂಡ ಎಷ್ಟೇ ಕಷ್ಟ ಕೊಡಲಿ, ತಂದೆ ತಾಯಿ ಎಷ್ಟೇ ಕಷ್ಟ ಕೊಡಲಿ, ಇಲ್ಲಮ್ಮ ನೀ ಅಂತ ಗಂಡನ ಮನೆಗೆ ಇರಬೇಕು, ಲಗ್ನ ಮಾಡಿಕೊಟ್ಟಿವಿ ಅಂದ್ರೆ ಬರಬಾರ್ದು, ಅಲ್ಲೇ ಸಹಿಸ್ಕೊಂಡಿರು ಅಂತ ತಂದೆ ತಾಯಿ ಹೇಳ್ತಿದ್ರು. ಈಗೆಲ್ಲ ಹೇಳ್ತಾರೆ, ಗಂಡ ನಾನು ಹಿಂಗೆ ಮಾಡ್ತೀನಿ, ನಿನಗೆ ಅದನ್ನು ನಿನ್ನ ಬರ್ತಡೇಗೆ ವಿಶ್ ಮಾಡಲಿಲ್ಲ, ನಿನ್ನನ್ನು ಕೇರೆ ಮಾಡಲ್ಲ, ಏನು ಗಂಡ ಬಾ ವಾಪಸ್ ಅಂತ ಕರ್ಸ್ಕೊಂಡ್ಬಿಡ್ತೀವಿ ನಾವು. ಹೌದಲ್ರಿ? ಈ ಥರ ಆದಾಗ ಅವ್ರಿಗೆ ಏನು ಅನ್ನಿಸ್ತದ, ಚಾಯ್ಸಿಂಗ್ ಆಗಿಬಿಡ್ತದೆ ರೀ. ಇದೆಲ್ಲ ಇನ್ನೊಂದು ಬಟ್ಟೆ ಚೇಂಜ್ ಮಾಡೋದು, ಹಂಗೆ ಜೀವನವನ್ನು ಚೇಂಜ್ ಮಾಡ್ಕೋತ ಹೋಗ್ಬಿಡ್ತೀವಿ. ಹೀಗಾಗಿ ಈ ಥರ ಆದಾಗ ಎಲ್ಲಿ ಸಂಸ್ಕಾರ ಅದ ರೀ? ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ಮರಳಿ ತರಬೇಕ್ರಿ. ಆ ಬಾಂಧವ್ಯ ಬೆಸಿಬೇಕದು. ಒಂದು ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ ಮೆಸೇಜ್ ನೋಡಿದ್ರು, ಏನು ತಂದೆ ತಾಯಿ ಇಬ್ರು ದಂಪತಿಗಳು ಡಾಕ್ಟರ್ ಇರ್ತಾರೆ, ಅವರು ಮಗ ಅಮೇರಿಕಾದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಏನಾಯ್ತು ಆ ಪರಿಸ್ಥಿತಿ? ಇಲ್ಲ, ಅದೊಂದೇ ಅಲ್ಲ ರೀ, ನಮ್ಮ ಸುತ್ತಮುತ್ತನೇ ಸಾಕಷ್ಟು ನಡೀಲಕತ್ತವ್ರಿ ಈಗ ನೋಡ್ರಿ. ಈ ತಪ್ಪನ್ನು ಮಾಡೋದು ಅತಿ ಹೆಚ್ಚು ಶಿಕ್ಷಣವಂತರೇ, ಜಾಸ್ತಿ ಶಿಕ್ಷಣವನ್ನು ಪಡೆದವ್ರಿ. ಯಾರು ಹೈಯರ್ ಎಜುಕೇಶನ್ ಪಡೆದಿರ್ತಾರ ಅಂಥವ್ರೆ ಇಂಥ ಒಂದು ಇದನ್ನ ವೃದ್ಧಾಶ್ರಮ ಬಿಡೋದಾಗ್ಲಿ, ಹೆಚ್ಚು ಶಿಕ್ಷಣವಂತರಲ್ಲೇ ಜಾಸ್ತಿ ಇದಾಗ್ತಿರೋದು. ಅವರೇ ಹೆಚ್ಚಾಗಿ ತಪ್ಪುಗಳನ್ನು ಮಾಡ್ತಿರೋ, ಡೈವರ್ಸ್ ಮಾಡ್ತಿರೋದು ಅವರೇ, ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಬಿಡ್ತಿರೋರು ಅವರೇ, ತಂದೆ ತಾಯಿ ಆರಾಮಿಲ್ಲ ಅಂದ್ರೂ ಹೊಳ್ಳಿ ನೋಡೋಕ್ಕೂ ಅವ್ರಿಗೆ ಟೈಮ್ ಇಲ್ಲ ರೀ ಅವರಿಗೆ. ಅಂದ್ರೆ ಅವರಿಗೆ ಅಷ್ಟು ಗಳಿಸೋದ್ರ ಕಡೆ ಅಷ್ಟು ಗಮನ ಆಗಿಬಿಟ್ಟದ. ಈ ಥರ ಇದು ಆಗ್ತಿರೋದು ಕಾರಣ ಅತಿ ಹೆಚ್ಚು ಶಿಕ್ಷಣವಂತರೇ. ಯಾರು ನೋಡ್ರಿ, ಒಬ್ಬ ರೈತ ಮಾಡ್ತಾನೆ ನೋಡ್ರಿ ಇಂಥ ಕೆಲಸ. ಈ ಹಳ್ಳಿಯಲ್ಲಿ ತಾಯಿ ತಂದೆಗೆ ಒಬ್ಬ ಕೂಲಿ ಮಾಡೋ ತಾಯಿ ತಂದೆ ನೋಡ್ಕೋತ, ಅಮೆರಿಕಾದಾಗಿರುವ ಡಾಕ್ಟರ್ ನೋಡ್ಕೊಳಲ್ರಿ. ಅವ್ರಿಗೆ ಬೇಕೇ ಆಗಿಲ್ಲ, ಅವ್ರಿಗೆ ಯಾವಾಗೋ ಒಂದ್ಸಲ ಫೋನ್ ಮಾಡ್ತಾರ ತಂದೆ ತಾಯಿ, ಮರ್ತೇ ಬಿಟ್ಟಿರ್ತಾರ್ರಿ ಅವ್ರು. ಹಂಗಾಗ್ಬಿಟ್ಟದ ಈಗ ಜೀವನ. ಅದಕ್ಕೆ ಶಿಕ್ಷಣ ಬೇಕು, ಎಷ್ಟು ಬೇಕು ಅದ್ರ ಜೊತೆಗೆ ಸಂಸ್ಕಾರದೊಂದಿಗೆ ಶಿಕ್ಷಣ ಇರ್ಬೇಕು, ನಮ್ಮ ಜೊತೆ ಇರ್ಬೇಕು. ಅಯ್ಯೋ ಬೇಕು ಇನ್ನೂ ಶಿಕ್ಷಣ ಹಾಯ್ ಅಂತ ಶಿಕ್ಷಣನೇ. ಈಗ ನಮ್ಮೂರಾಗಿದ್ರೆ ಕಲಿಸಕ್ ಬೇಡ ಅನ್ನಲ್ಲ, ಅದೇ ಶಿಕ್ಷಣ. ನಾವು ಏನ್ ಮಾಡ್ತೀವಿ, ಇನ್ನೊಬ್ರು ಕಂಪ್ಯಾರಿಸನ್ ಮಾಡ್ಕೊಂಡು ಅವ್ರು ಹಾಕೋದ್ರ ಅದು ಶಾಲೆ ಚೆನ್ನಾಗದ, ಅವ್ರ ಶಾಲೆಗೆ ಚೆನ್ನಾಗ ಅಂತ ಮಕ್ಕಳನ್ನ ಬಿಟ್ಟು ದುಡ್ಡು ವ್ಯರ್ಥ ಮಾಡ್ಕೊಂಡು ಆ ಬಾಂಧವ್ಯನೂ ಕೆಡಿಸ್ಕೊಂಡು ಆಮೇಲೆ ಹಿಂಸೆ ಪಡೋರು ಕೂಡ ತಂದೆ ಇಲ್ಲ. ಅವಾಗ ಕಲಿಸುವಾಗ ನಮಗೆ ಏನು ಅನ್ನಿಸ್ತದ್ರಿ, ನನ್ನ ಮಗ ಭಾಳ ಎತ್ತರಕ್ಕೆ ಬೆಳಿತಾನ, ನನ್ನ ಮಗ ಇಂಜಿನಿಯರ್ ಆಗ್ತಾನ, ಡಾಕ್ಟರ್ ಆಗ್ತಾನ ಅಂತ ಹೇಳ್ತೀವಿ. ಆದ್ರೆ ಅದು ಆಗೋದಕ್ಕೆ ಬೇಡನಲ್ರಿ. ಮಕ್ಕಳು ಎತ್ತರಕ್ಕೆ ಬೆಳೀಲಿ, ಗಳಿಸ್ಲಿ, ಎಲ್ಲನೂ ಮಾಡಲಿ ರೀ, ತಮಗೆ ಮೀರಿದ್ದಷ್ಟು ಗಳಿಸ್ಲಿ ಅವರು. ಆದ್ರೆ ನಾವು ಆ ಮಗುವಿಗೆ ಶಿಕ್ಷಣ ಕೊಡಬೇಕು ಅಂದ್ರೆ ತಂದೆ ತಾಯಿ ಜೊತೆಗೆ ಇಟ್ಕೊಂಡೇ ಕೊಡಬೇಕು. ಮತ್ತು ಅಲ್ಲಿ ಸಂಸ್ಕಾರ ಬೆಳೀತದ್ರಿ, ಮನೆ ಸಂಸ್ಕಾರವನ್ನು ಕಲಿಸ್ತದ್ರಿ. ಹಾಸ್ಟೆಲ್ಗಳು ಸಂಸ್ಕಾರ ಕಲಿಸೋಕ್ಕೆ ಸಾಧ್ಯ ಇಲ್ಲ ರೀ. ಮನೆಯಲ್ಲಿ ತಂದೆ ತಾಯಿಯ ಸುಖ ದುಃಖಗಳನ್ನ ಅರ್ಥ ಮಾಡ್ಕೊಳ್ಳುವ ಶಕ್ತಿ ಮಗುವಿಗೆ ಬರ್ತದೆ ಸಣ್ಣವರಿದ್ದಾಗೆ ಆ ಬಾಂಧವ್ಯವನ್ನು ಕಡ್ಕೊಂಡು ದೂರ ಬಿಟ್ಟಾಗ ಆ ಮಗು ಆ ಪ್ರೀತಿ ಎಲ್ಲಿಂದ ಸಿಗ್ತದೆ? ಆ ಕೊರತೆಯಿಂದನೇ ಮಗು ಬೆಳೀತದ್ರಿ ಅಲ್ಲಿ.
ತನಗೆ ಯಾರೂ ಬೇಡ, ತನಗೆ ಅಟ್ಯಾಚ್ಮೆಂಟ್ ಇಲ್ಲಾರ್ದೆ ಬೆಳೆದು ಬಿಡ್ತದೆ ಮಗು. ಯಾರೂ ಬೇಕಾಗಿಲ್ಲ, ನಾನು ಒಬ್ಬಂಟಿ ಅಂತ ಹೇಳಿ ಬೆಳೆದಾಗ ಮುಂದೆ ಅವನಿಗೆ ಅವನ್ ತಪ್ಪಾಗಲ್ಲ ಅಲ್ಲಿ ಅವ್ನ ತಪ್ಪಲ್ಲ, ಇಲ್ಲಿನ ಅಡ್ಜಸ್ಟ್ ಆಗ್ಬಿಟ್ಟ ನಾವು ಒಂಟಿಯಾಗಿ ಅದು ಅವ್ನ ತಪ್ಪಲ್ಲ ರೀ, ತಪ್ಪು ನಮ್ಮದು. ನಾವು ತಂದೆ ತಾಯಿದ್ರಿ, ನಾವು ಈಗಿನ ಕಂಪ್ಯಾರಿಸನ್ ಜೀವನ ನೋಡ್ಕೊಂಡು ಮತ್ತೊಬ್ಬರದನ್ನ ನೋಡ್ಕೊಂಡು ನನ್ನ ಮಗನು ಅಮೇರಿಕಕ್ಕೆ ಹೋಗ್ಲಿ, ನನ್ನ ಮಗನು ಭಾಳ ಗಳಿಸ್ಲಿ, ನಾವು ಭಾಳ ಶ್ರೀಮಂತರಾಗಬೇಕು ಅನ್ನೋದು ಕಡೆಗೆ ಭಾಳ ಹೆಚ್ಚಿಗೆ ಗಮನ ಕೊಟ್ಟಿವ್ರಿ. ಆದ್ರೆ ಬದುಕು ಅಂದ್ರೆ ನಮ್ಮ ಬದುಕಿನ ಶ್ರೀಮಂತಿಕೆ ಇರೋದು ನಮ್ಮ ದುಡ್ಡಿನಲ್ಲಿ ಅಲ್ಲ ರೀ. ನಾವು ಯಾವುದೋ ದೇಶದಾಗಿದ್ದೀವಿ ಅನ್ನೋದಲ್ಲ, ದೊಡ್ಡದಲ್ಲ ರೀ. ನಾವು ಎಷ್ಟು ಆನಂದವಾಗಿ ಎಲ್ಲರೂ ಕುಟುಂಬದಲ್ಲಿ ಎಷ್ಟು ಪ್ರೀತಿಯಿಂದ ಇದ್ದೀವಿ, ನಮ್ಮ ಸಣ್ಣದೇ ಮನೆ ಇರಲಿ ರೀ, ನಾವು ಎಷ್ಟು ಆನಂದವಾಗಿ ನಕ್ಕೋತ ಬದುಕ್ತೀವಿ ಅನ್ನೋದೇ ಅದೇ ಶ್ರೀಮಂತಿಕೆ ರೀ. ಈಗ ಅಷ್ಟೆಲ್ಲ ಗಳಿಸಿದ್ರು ಕೂಡ ನಾವೆಲ್ಲನೂ ತೊಗೊಂಡು ಹೋಗ್ತೀವೇನ್ರಿ? ಏನೂ ತೊಗೊಂಡು ಹೋಗೋಣ. ಯಾವ ಟೈಮ್ ನಮಗೆ ಗೊತ್ತಿಲ್ಲ, ಹಿಂದಕ್ಕಿತ್ತು ವಯಸ್ಸಾದ್ಮ್ಯಾಗ ನಮಗೆ ಸಾವು ಬರ್ತದೆ ಅನ್ನೋದು. ಈಗ ಯಾವ ಕ್ಷಣಕ್ಕೆ ಬರ್ತದೋ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಹೀಗಿದ್ದಾಗ ನಾವು ಯಾಕೆ ಈ ಜೀವನವನ್ನು ಪ್ರೀತಿಸಿ ಜೀವನ ಎಲ್ಲರ ಜೊತೆ ಆನಂದವಾಗಿ ಬದುಕೋದು ಯಾಕೆ ಮಾಡಬಾರ್ದು? ಹೌದಲ್ರಿ? ಬರೀ ದುಡ್ಡು 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 ಅಂತ ಬೆನ್ನು ಹತ್ಕೊಂಡು ಹೋಗೋದು ಯಾಕೆ? ಮತ್ತು ತಂದೆ ತಾಯಿಗಳನ್ನು ದೂರಿಟ್ಟು ಅವ್ರನ್ನ ದೂರಿಟ್ಟು ನಮ್ಮಷ್ಟಕ್ಕೆ ನಾವೇ ಒಂದು ನ್ಯೂಕ್ಲಿಯರ್ ಕುಟುಂಬಗಳಾಗಿಬಿಟ್ಟವ್ರಿ, ಬಹಳ ಚಿಕ್ಕ ಕುಟುಂಬಗಳ ಮಾಡ್ಕೊಂಡು ಬಿಟ್ಟಿವಿ. ಈಗ ಈ ಥರ ಮಾಡಿಕೊಂಡು ನಾವು ಏನು ಮಾಡೋದದ ರೀ? ಸಾಧನೆ ಏನು ಮಾಡ್ತೀವಿ ಇದರಿಂದ? ಇದು ಸಕ್ಸಸ್ ಅಲ್ಲ ರೀ, ಇದು ಸಕ್ಸಸ್ ಅಲ್ಲ. ನಾವು ಅಚೀವ್ಮೆಂಟ್ ಬಹಳಷ್ಟು ಮಾಡೀವಿ, ನಾವು ಬಹಳಷ್ಟು ಅಚೀವ್ಮೆಂಟ್ ಮಾಡೀವಿ. ಎಷ್ಟೋ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದೀವಿ, ಎಷ್ಟೋ ಹಾಸ್ಪಿಟಲ್ಗಳಾಗಿವೆ, ಎಷ್ಟೆಷ್ಟೋ ಎಲ್ಲನೂ ಭಾಳ ಮುಂದುವರೆದೀವಿ. ಇದು ಅಚೀವ್ಮೆಂಟ್ ಅಷ್ಟೇ, ಸಕ್ಸಸ್ ಅಲ್ಲ. ಸಕ್ಸಸ್ ಅಂದ್ರೆ ಏನು? ನಮ್ಮ ಮನಸ್ಥಿತಿ ಕರೆಕ್ಟಾಗಿಟ್ಟುಕೊಂಡು ನಾವು ಫ್ಯಾಮಿಲಿ ಜೊತೆ ಆನಂದವಾಗಿ ಬದುಕೋದು, ಯಾವುದೇ ರೋಗ ರುಜಿನಗಳಿಲ್ಲದೆ, ಯಾವುದೇ ಡೈವರ್ಸ್ಗಳಿಲ್ಲದೆ, ನಾವು ಯಾವ ಥರ ಹಿಂದೆ ಇದ್ದೇವೋ ಆ ಥರ ಕಾಮಾಗಿ ಜೀವಿಸೋದು, ಯಾವುದೇ ಒತ್ತಡಗಳಿಲ್ಲದೆ, ಅದು ನಮ್ಮ ಸಕ್ಸಸ್. ಆ ಸಕ್ಸಸ್ ಬರಬೇಕು ಅಂದ್ರೆ ನಮ್ಮನ್ನು ನಾವು ಬದಲಾಯಿಸ್ಕೋಬೇಕ್ರಿ. ಫಸ್ಟ್ ನಾವು ಬದಲಾಗಬೇಕು. ನಾನು ಬದಲಾದ್ನೆ ಅಂದ್ರೆ ನನ್ನ ಕುಟುಂಬ ಬದಲಾಗ್ತದೆ. ನನ್ನ ಕುಟುಂಬ ಬದಲಾಯಿತು ಅಂದರೆ ಇಡೀ ನನ್ನ ಸಮಾಜ, ನನ್ನ ದೇಶ, ನನ್ನ ವಿಶ್ವ ಎಲ್ಲವೂ ಬದಲಾಕೋತ ಹೋಗ್ತದೆ. ಅದಕ್ಕೆ ಫಾಸ್ಕಲ್ ಅಂಥೇಳಿ ಒಬ್ಬ ವಿಜ್ಞಾನಿ ಹೇಳ್ತಾರೆ, ನಮಗೆ ದೊರೆತಿರುವ 2 ಸಂಗತಿಗಳಂದ್ರೆ ಒಂದು ಬ್ರೈನು, ಇನ್ನೊಂದು ಹೃದಯ. ಒಂದು ಬ್ರೈನು, ಇನ್ನೊಂದು ಹೃದಯ. ಇವೆರಡೂ ನಮಗೆ ದೊರೆತಂಥ ಶಕ್ತಿಗಳ್ರಿ. ತಲೆ ನಮ್ಮನ್ನು ಬಹಳಷ್ಟು ಎತ್ತರಕ್ಕೆ ತಗೊಂಡು ಹೋಗ್ತದೆ. ಅದನ್ನು ಪರಿಪೂರ್ಣ ಮಾಡೋದು ಹೃದಯ. ತಲೆ ಮಾಡಲಾರ್ದ ಕೆಲಸವನ್ನು ಹೃದಯ ಮಾಡ್ತದ್ರಿ. ತಲೆ ವಿಭಾಗ ಮಾಡ್ತದ, ಹೃದಯ ಅದನ್ನು ಸಮಾವೇಶಗೊಳಿಸ್ತದೆ. ತಲೆ ಬಿಡಿಸ್ತದ, ಹೃದಯ ಅದನ್ನು ಕೂಡಿಸ್ತದ, ಜೋಡಿಸ್ತದೆ. ತಲೆ ಮನೆಯನ್ನು ಕಟ್ಟಿದ್ರೆ ಹೃದಯ ಅಲ್ಲಿ ಮಧುರವಾದ ಬಾಂಧವ್ಯವನ್ನು ತರಿಸ್ತದೆ, ಬೆಳೆಸ್ತದೆ. ಅದಕ್ಕೆ ಹೃದಯ ತುಂಬುವಂಥ ಕೆಲಸಗಳಾಗಬೇಕ್ರಿ. ಹೃದಯ ತುಂಬಿದೀವಿ ಅಂದ್ರೆ ಅಲ್ಲಿ ಬದುಕು ಸುಂದರ, ಆ ಬದುಕೇ ಸ್ವರ್ಗ ಸುಖ. ಅಂಥ ಒಂದು ಸ್ವರ್ಗ ಸುಖವನ್ನು ಅನುಭವಿಸ್ಬೇಕು ಅಂದ್ರೆ ನಾವು ಮಕ್ಕಳನ್ನು ಆದಷ್ಟು ಹತ್ತಿರ ಇಟ್ಟುಕೊಂಡು ಬೆಳೆಸಿ ಆ ಸಂಸ್ಕಾರಗಳನ್ನು ಅವರಲ್ಲಿ ತುಂಬಬೇಕು. ಆ ಪ್ರೀತಿಯನ್ನು ತುಂಬಿದಾಗೆ ಆ ಮಗು ನಮಗೆ ಪ್ರೀತಿ ಕೊಡೋದಕ್ಕೆ ಸಾಧ್ಯ. ನಾವು ಅವ್ರಿಗೆ ಪ್ರೀತಿ ಕೊಡದೇ ಇದ್ರೆ ಮುಂದೆ ನಮಗೆ ಅವ್ರು ಏನು ಕೊಡೋಕ್ಕೆ ಸಾಧ್ಯ? ನನ್ನಲ್ಲಿ ತುಂಬಿದ್ರೆ ಮಾತ್ರ ನಾನು ಇನ್ನೊಬ್ರಿಗೆ ಕೊಡೋದಕ್ಕೆ ಸಾಧ್ಯ ಅಲ್ಲ ರೀ. ನಾನೇ ಅವ್ರಿಗೆ ತುಂಬಿಸದೇ ಇದ್ರೆ, ಚಿಕ್ಕವರಿದ್ದಾಗ ಆ ಪ್ರೀತಿಯನ್ನು ನಮ್ಮ ಮಕ್ಕಳಲ್ಲಿ ತುಂಬಿಸದೇ ಇದ್ರೆ, ಆ ಬಾಂಧವ್ಯ ಪ್ರೇಮವನ್ನು ತುಂಬಿಸದೇ ಇದ್ರೆ ಆ ಮಗು ನನಗೆ ಹೆಂಗೆ ಕೊಡೋಕ್ಕೆ ಸಾಧ್ಯ ಅದ? ಎಮೋಷ್ನಲ್ ಆಗಿ ಆ ಮಗು ಭಾಳ ಡಿಸ್ಟರ್ಬ್ ಆಗಿರ್ತಾನೆ. ತಂದೆ ತಾಯಿಯಿಂದ ದೂರ ಬೆಳೆದಂಥ ಮಗು ಭಾಳಷ್ಟು ಎಮೋಷ್ನಲ್ ಆಗಿ ಡಿಸ್ಟರ್ಬ್ ಆಗಿರ್ತಾನೆ. ಅಂದ್ರೆ ಎಮೋಷನ್ ಎದುರಿಸುವಂತ ಸಾಮರ್ಥ್ಯ ಬರೋದಿಲ್ಲ. ಎಂಥ ಪರಿಸ್ಥಿತಿ ಬಂದರೂ ಎದುರಿಸುವ ಶಕ್ತಿ ಇರೋದು ಯಾರು ತಂದೆ ತಾಯಿ ಹತ್ರ ಬೆಳೆದಿರ್ತಾರೋ ಅವ್ರಿಗೆ ಮಾತ್ರ ಇರ್ತದ್ರಿ. ಯಾರು ತಂದೆ ತಾಯಿನಿಂದ ದೂರ ಬೆಳೆದಿರ್ತಾರೋ ಯಾವುದೇ ಒಂದು ಸಣ್ಣ ಪರಿಸ್ಥಿತಿ ಬಂದರೂ ಕೂಡ ಸುಸೈಡ್ ಯೋಚನೆ ಬರ್ತದ್ರಿ ಅವ್ರಿಗೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು, ಸಣ್ಣ ಮಕ್ಕಳೇ ಸುಸೈಡ್ ಅಟೆಂಪ್ಟ್ ಮಾಡ್ತಿರೋದಕ್ಕೆ ಕಾರಣ ಇದೆ ರೀ. ಅವರಲ್ಲಿ ನಾವು ಎಮೋಷನಲ್ ಶಕ್ತಿಯನ್ನ ತುಂಬ್ತಾ ಇಲ್ಲ ರೀ, ಮಾನಸಿಕ ಶಕ್ತಿಗಳನ್ನು ತುಂಬ್ತಿಲ್ಲ. ಧೈರ್ಯ, ಶಾಂತಿ, ಪ್ರೇಮ ಇವೆಲ್ಲವುಗಳನ್ನು ತುಂಬ್ತಿಲ್ಲ. ಅದು ಆರ್ಟಿಫಿಷಿಯಲ್ ಆಗಿಬಿಟ್ಟದ್ರಿ. ನಮ್ಮ ಜೀವನ ಆರ್ಟಿಫಿಷಿಯಲ್ ಆಗ್ಯದ. ಬರೀ ಅಂಕಗಳಿಗೆ ಮಾತ್ರ ಸೀಮಿತವಾಗ್ಯದ. ಹಿಂದಿನ ಶಿಕ್ಷಣ ಪದ್ಧತಿ ಹೆಂಗಿತ್ತು, ಗುರುಕುಲ ಪದ್ಧತಿ ಹೆಂಗಿತ್ತು? 7-8 ವರ್ಷದಾಗ ಮಗು ಆ ಗುರುಕುಲವನ್ನು ಸೇರಿದ್ರೆ, ಆ ಆಶ್ರಮವನ್ನು ಸೇರಿದ್ರೆ 25 ವರ್ಷದಾಗ ಆ ಮಗು ಒಬ್ಬ ಋಷಿಯಾಗಿ ಹೊರಗೆ ಬರ್ತಿದ್ದ. ಆದ್ರೆ ಈಗ ನಾವು 3 ವರ್ಷಕ್ಕೆ ಹಾಕ್ತೀವಿ ರೀ. ಈಗ
3 ವರ್ಷಕ್ಕೆ LKG UKG ಅಂತ ಹಾಕ್ತೀವಿ. ಮುಂದೆ ನಮ್ಮ ಮಗು ತನ್ನೆಲ್ಲ ಶಿಕ್ಷಣವನ್ನು ಮುಗಿಸಿ ಹೊರಗೆ ಬರೋದ್ರಾಗ ಅವ ಇಲ್ಲಿರಲ್ಲೇ, ಅವ ಅಮೇರಿಕಾದಾಗ ಇರ್ತಾನೆ. ಅಂಥ ಶಿಕ್ಷಣ ಪದ್ಧತಿ ನಾವು ಈಗ ನಮ್ಮ ಶಿಕ್ಷಣ ಈಗ ಹಿಂಗಾಗ್ಯದ್ರಿ. ಈ ಥರ ಆದಾಗ ನಮ್ಮ ಬಾಂಧವ್ಯಗಳು ದೂರ ಹಾಕೋತ ಹೋಗ್ತಾವ. ಪ್ರೀತಿ ಪ್ರೇಮ ಇದೆಲ್ಲವೂ ದೂರ ಹಾಕೋತ ಹೋಗ್ಬಿಡ್ತದ್ರಿ. ಮನುಷ್ಯ ಒಂಟಿಯಾಗಿ ಬದುಕಬೇಕಾಗ್ತದ, ಖಿನ್ನತೆಗೊಳಗಾಗಬೇಕಾಗ್ತದ. ಈ ಖಿನ್ನತೆಗೆ ಒಳಗಾಗೋದು ಈ ಮಕ್ಕಳನ್ನ ನಾವೇ ಬೆಳೆಸಿ ನಾವೇ ಶಿಕ್ಷಣ ಕೊಟ್ಟು ಬೇರೆ ಕಡೆ ಇದ್ದಾಗ ಈ ಮಾನಸಿಕ ಹಿಂಸೆ ಇತ್ತೀಚೆಗೆ ಈ ತಾಯಂದ್ರು ತಂದೆ ತಾಯಂದ್ರು ಹಿಂಸೆ ಪಡ್ತಾ ಇದ್ದಾರೆ. ಈ ತಪ್ಪಿಗೆ ಕಾರಣ ನಾವೇನೆ. ಹಿಂಸೆಗೆ ನಮ್ಮ ಹಿಂಸೆಗೆ ನಾವೇ ಕಾರಣ. ನಿಜ, ಸತ್ಯವಾದ ಮಾತ್ರ. ಇಲ್ಲ, ಗಳಿಕೆಯನ್ನು ನಾವು ಮಕ್ಕಳು ಭಾಳಷ್ಟು ಗಳಿಸ್ಲಿ, ಎತ್ತರಕ್ಕೆ ಬೆಳೀಲಿ, ಆ ಶಕ್ತಿ ಸಾಮರ್ಥ್ಯ ತುಂಬುವ ಕೆಲಸ ಕುಟುಂಬಗಳಿಂದ ಆಗಬೇಕು. ಆ ಮಗು ಕುಟುಂಬದಲ್ಲೇ ಇಂತಿಷ್ಟು ವರ್ಷ, ಮಿನಿಮಮ್ ಒಂದು 16-17 ವರ್ಷ ಮಗು ಕುಟುಂಬದಲ್ಲೇ ಬೆಳೆದಾಗ ಅಲ್ಲಿ ಅವನಿಗೆ ಆ ಪೂರ್ಣ ಪ್ರಮಾಣದ ಶಕ್ತಿ ದೊರೆತಂಗೆ ಆಗಿರ್ತದೆ. ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯ ಅವನಲ್ಲಿ ಬಂದಿರ್ತದೆ. ಆ ಧೈರ್ಯ ಸ್ಥೈರ್ಯ ತಾಯಿ ಯಾವಾಗ್ಲೂ ತುಂಬ್ತಿರ್ತಾರೆ. ಅಲ್ಲಿ ದೂರಿಟ್ಟು ಬೆಳೆಸಿದಾಗ ಅಲ್ಲಿ ತುಂಬೋರು ಯಾರು? ಇನ್ನೂ ಭಯ. 10 ಮಾರ್ಕ್ಸ್ ತಗೊಳ್ಳಿಲ್ಲ ಅಂದ್ರೆ ಮತ್ ನಾವೀಗ ಬರೀ ಕೇವಲ ಮಾರ್ಕ್ಸಿಗಾಗಿ ಸೀಮಿತ ಮಾಡೇವ್ರಿ. ಅವನಿಗೆ ಹೃದಯ ತುಂಬೋ ಕೆಲಸ ಎಲ್ಲಿ ನಡೆದದ್ರಿ? ಈಗ ಬರೀ ಅವನಿಗೆ ಜ್ಞಾನ ತುಂಬುವ ಕೆಲಸಗಳಾಗಕತ್ತ. ತಲೆ ತುಂಬೋ ಕೆಲಸ ಆದ್ರೆ ಹೃದಯ ತುಂಬೋ ಕೆಲಸ ಎಲ್ಲಿ ನಡೆದದ್ರಿ? ಹಂಗಾಗಿ ಅವ ಅದಕ್ಕೆ ಅವ ಮುಂದೆ ಏನ್ ಮಾಡ್ತಾನ, ತಲೆಯಿಂದ ವಿಚಾರ ಮಾಡ್ತಾನ. ನನ್ನ ತಂದೆ ತಾಯಿ ನಾನು ವೃದ್ಧಾಶ್ರಮಕ್ಕೆ ಬಿಡ್ತೀನಿ, ನನಗೆ ಇವಳು ಬೇಕಾಗಿಲ್ಲ. ಬರೀ ತಲೆಯಿಂದ ಕೆಲಸಗಳು ನಡೆದವ, ಹೃದಯದಿಂದ ಕೆಲಸ ಆದ್ರೆ ಅವು ದೂರ ಆಗಲ್ಲ, ಹತ್ರ ಆಗ್ತಾವ. ತಲೆ ಬಹಳ ದೂರ ಚಲಿಸ್ತದ್ರಿ, ಆದ್ರೆ ಹೃದಯ ಅದರ ಆಚೆಗೆ ಚಲಿಸ್ತದ. ಅಷ್ಟು ಶಕ್ತಿ ಹೃದಯಕ್ಕದ. ಹೃದಯದಿಂದ ಮಾಡಿದಂಥ ಕೆಲಸಗಳಲ್ಲಿ ಜಗಳ ಇಲ್ಲ, ಅಲ್ಲಿ ಮಧುರತೆ ಅದ. ತಲೆಯಿಂದ ಮಾಡಿದ ಕೆಲಸಗಳಲ್ಲಿ ಜಗಳಗಳದಾವ. ಅದಕ್ಕೆ ಹೃದಯ ಬಹಳ ಮುಖ್ಯ ರೀ. ಅದಕ್ಕೆ ತಲೆ ನೋಡ್ಲಾರ್ದು ಹೃದಯ ನೋಡ್ತದ್ರಿ. ಹೃದಯ ಬಾಂಧವ್ಯವನ್ನು ಗಟ್ಟಿಗೊಳಿಸ್ತದ, ಕುಟುಂಬವನ್ನು ಒಗ್ಗೂಡಿಸ್ತದ. ಅಂಥ ಕೆಲಸಗಳು ಆಗಬೇಕು ಕುಟುಂಬದಿಂದ. ಅದನ್ನು ಮಾಡಬೇಕಾದವರು ನಾವು ತಂದೆ ತಾಯಿ. ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು, ಆ ಶಕ್ತಿಯನ್ನು ತುಂಬಬೇಕು ಅಂದ್ರೆ ನಾವು ಕುಟುಂಬದ ಜೊತೆಗೆ ನಮ್ಮ ಜೊತೆಗೆ ಇಟ್ಟುಕೊಂಡೇ ನಮ್ಮ ಮಕ್ಕಳನ್ನು ಅಕ್ಕಪಕ್ಕ ಇಟ್ಕೊಂಡೇನೆ ನಮ್ಮ ಜೊತೆಗೆ ಇಟ್ಟುಕೊಂಡೇ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಾಗ ಅವಾಗ ಅದು ಸುಂದರ ಜೀವನ ಆಗ್ತದ. ಆ ಮಗು ಅಲ್ಲಿ ಮುಂದೆ ದೊಡ್ಡವಾದಾಗ ಆ ಪ್ರೀತಿಯನ್ನು, ಆ ಬಾಂಧವ್ಯವನ್ನು ಉಳಿಸ್ಕೊಂಡು ಹೋಗ್ತಾನೆ. ಎಸ್ ಮೇಡಮ್, ಭಾಳ ಅದ್ಭುತವಾಗಿ ತಿಳಿಸಿದ್ರಿ. ಮಕ್ಕಳನ್ನು ಹತ್ತಿರದಕ್ಕೆ ಇಟ್ಕೊಂಡೇ ಶಿಕ್ಷಣ ಬೇಡ ಅನ್ನಲ್ಲ, ಶಿಕ್ಷಣ ಕೊಡ್ಬೋದು. ಕಂಪ್ಯಾರಿಸನ್ ಜೀವನ ಬೇಡ, ಅಂಥವ್ರು ಇಂಥವ್ರು ನೋಡಿಬಿಟ್ಟು ಅದು ಬೇಕು ಅದು ಬೇಕು ಅಂತವ್ರು ಆ ದೇಶ ಈ ದೇಶ ಮಕ್ಕಳನ್ನ ಕಳ್ಸೋದು ಬೇಡ. ಹತ್ತಿರದಲ್ಲಿ ಇಟ್ಕೊಂಡ್ರೆ ಬಾಂಧವ್ಯ ಹೆಚ್ಚಿಗೆ ಬೆಳೀತೈತಿ. ಅಟ್ಯಾಚ್ಮೆಂಟ್ ಇದ್ದಾಗ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಹಾಕೋ ಪರಿಸ್ಥಿತಿನೇ ಬರೋದಿಲ್ಲ ಅಂತ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಎಸ್, ಹೇಳಿ. ಇದಕ್ಕೆ ಒಂದು ಸಣ್ಣ ಕತೆ ನನಗೆ ನೆನಪಾಗ್ತದ್ರಿ ಇದಕ್ಕೆ ಸಂಬಂಧಪಟ್ಟಂಗೆ. ಈಗ ಈ ತಂದೆ ತಾಯಿಗಳು ಇಬ್ಬರೇ ಮಕ್ಕಳನ್ನು ದೂರ ಬಿಟ್ಟು ಇಬ್ಬರೇ ಇರ್ತಾರೆ ಆ ಮನೆಯೊಳಗೆ. ಅವರೊಂದು ಮೂಲೆ ಕೂತಿರ್ತಾರೆ, ಇವರೊಂದು ಮೂಲೆ ಕೂತಿರ್ತಾರೆ. ಇದು ಸಾಧನೆನಾ? ಹಾಂ, ಈಗಾದರೂ ನಾವು ಅರ್ಥ ಮಾಡ್ಕೋಬೇಕ್ರಿ. ಕಾಲ ಮಿಂಚಿಲ್ಲ, ಇನ್ನೂ ಕಾಲ ಮಿಂಚಿಲ್ಲ. ಈಗಾದರೂ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಮಕ್ಕಳಿಗೆ ಶಿಕ್ಷಣ, ಒಳ್ಳೆ ಶಿಕ್ಷಣ ಕೊಡ್ರಿ. ಆದ್ರೆ ಅವ್ರನ್ನ ಜೊತೆಗೆ ಇಟ್ಕೊಂಡು ಬೆಳೆಸ್ರಿ. ಮತ್ತು ಅವ್ರು ಮುಂದಾದ್ರೂ ಅವ್ರು ನಿಮ್ಮ ಜೊತೆ ಇರುವ ಹಾಗೆ ಮಾಡ್ಕೋರಿ, ಜೊತೆಗೆ ಇದ್ದು ಬೆಳೆಸುವಂಗೆ ಮಾಡ್ಕೋರಿ. ಹೀಗೆ ಒಂದು ಮಗು ರೀ, ಒಂದು ಸಣ್ಣ ಮಗು, ಒಬ್ಬ ಶ್ರೀಮಂತ ಏನು ಮಾಡ್ದ, ಒಂದು ಹೂವಿನ ಅಂಗಡಿಗೆ ಹೋಗಿ ಒಂದು ಹೂಗಳನ್ನು ತೊಗೊಂಡ. ಯಾಕಂದ್ರೆ ಅವ್ನು ತನ್ನ ತಾಯಿ ಬರ್ತಡೇ ಇತ್ತು, ತನ್ನ ತಾಯಿ ಬರ್ತಡೇಗೋಸ್ಕರ ಹೂಗಳನ್ನು ಕೊಡಬೇಕಾಗಿತ್ತು. ಅವ ಹೇಳ್ದ, ಇದು ಹೂವನ್ನು ಪ್ಯಾಕ್ ಮಾಡಿಸ್ದಾಗ ಅಲ್ಲಿ ಅಂಗಡಿಯವ್ರಿಗೆ ಹೇಳ್ದ, ಈ ಹೂಗಳನ್ನು ನನ್ನ ತಾಯಿಗೆ ಮುಟ್ಸೋಕೆ ನಿಮ್ಮಿಂದ ಸಾಧ್ಯ ಆಗ್ತದೇನು? ನಿಮ್ಮ ಅಂಗಡಿಯೊಳಗೆ ಯಾರಾದರೂ ಅಣ್ಣ, ಇಲ್ಲ ಮುಟ್ಟಿಸ್ತೀವಿ ಕೊಡ್ರಿ. ಇಲ್ಲ, ನನಗೆ ಇವತ್ತೇ ಮುಟ್ಟಿಸ್ಬೇಕು, ಕಾರ್ ಬಾಡಿಗೆ ನಿಮಗೆ ಎಷ್ಟು ಬೇಕು ಕೇಳ್ರಿ, ನಾನು ಕೊಡ್ತೀನಿ. ನಾನು ಕಾರ್ ತೊಗೊಂಡು ಹೋಗಿ ನನ್ನ ತಾಯಿಗೆ ಮುಟ್ಟಿಸ್ಬೇಕು ಈ ಹೂನ, ಯಾಕಂದ್ರೆ ಇವತ್ತು ನನ್ನ ತಾಯಿ ಬರ್ತಡೇ ಅದ ಅಂತ ಹೇಳಿರ್ತಾನೆ. ಆಯಿತು ಅಂಥೇಳಿ ಹೇಳ್ತಾರ. ಅಲ್ಲೇ ಒಂದು ಮಗು ಎದುರು ಅಳ್ಕೋದು ನಿಂತಿರ್ತದೆ. ಯಾಕೋ ಲಕ್ಷ್ಯ ಆ ಕಡೆ ಹೋಗ್ತದ್ರಿ. ಅವನಿಗೆ ಕೇಳ್ತಾನೆ, ಯಾಕಮ್ಮ ಯಾಕೆ ಅಳ್ತಿದೀಯಾ ಅಂಥೇಳಿ ಕೇಳಿದಾಗ ಆ ಮಗು ಹೇಳ್ತದ್ರಿ, ಇಲ್ಲ ಅಂಕಲ್, ನನಗೊಂದು ಹೂ ಬೇಕಾಗ್ಯದ ಅಂತ ಹೇಳ್ತು. ಅದ್ರ ಹತ್ರ ದುಡ್ಡು ಇರಲಿಲ್ಲ. ಅಯ್ಯೋ, ಯಾಕೆ ಅಳತೀಯಮ್ಮ, ನಾನು ಕೊಡ್ತೀನಿ ತಗೋ ಅಂಥೇಳಿ ಒಂದು ಹೂವನ್ನು ಆ ಹುಡುಗಿ ಕೊಡ್ತದ್ರಿ. ಯಾಕಮ್ಮ, ನಿನಗೆ ಯಾಕೆ ಹೂ ಬೇಕು? ಇಲ್ಲ ಅಂಕಲ್, ನನ್ನ ತಾಯಿ ಬರ್ತಡೇ ಅದ ಇವತ್ತು, ನನ್ನ ತಾಯಿ ಹುಟ್ಟು ಹಬ್ಬ ಅದ, ಅದಕ್ಕೆ ಬೇಕು ಅಂತ ಹೇಳ್ತದ್ರಿ. ಹೌದಾ, ತಗೋ ಅಂತ ಕೊಡ್ತಾನೆ. ಅವನಿಗೊಂದು ಏನೋ ಒಂದು ಕ್ಯೂರಿಯಾಸಿಟಿ ಬಂದುಬಿಡ್ತದ್ರಿ ತಲೆಯೊಳಗೆ. ನಾನು ನೋಡಮ್ಮ, ಈ ಮಗು ತನ್ನ ತಾಯಿಗೆ ಬರ್ತಡೇನ ಹೆಂಗೆ ಆಚರಿಸ್ತದ ನೋಡಬೇಕಲ್ಲ ಅಂಥೇಳಿ ಬೆನ್ನು ಹತ್ತಿ ಅವಳು ಹಿಂದೆ ಹೋಗ್ತಾನೆ. ಎಲ್ಲ ದಾರಿಗಳನ್ನು ದಾಟ್ಕೋತ ಹೋಗ್ತದ ಮಗು.
ದಾರಿ ದಾಟ್ಕೋತ ಹೋಗಿ ಊರೇ ದಾಟಿ ಬಿಡ್ತದ್ರಿ. ಇಡೀ ಊರು ದಾಟಿ ಹೋಗ್ತದೆ. ದಾಟಿ ಹೋಗಿ ಎಲ್ಲದಾಳೆ ಅವ್ರ ತಾಯಿ, ಯಾಕೆ ಈ ಮಗು ಊರೆಲ್ಲ ದಾಟಿ ಹೋಯ್ತು ಅಂಥೇಳಿ ಅವನಿಗೂ ಸ್ವಲ್ಪ ಇನ್ನೂ ಕ್ಯೂರಿಯಾಸಿಟಿ ಬಂದು ಹೋಗ್ತಾನ್ರಿ. ಹಾಗೆ ಆ ಮಗುವಿನಿಂದ ಹೋಗ್ತಾನೆ, ಹೊಲಗಳೆಲ್ಲ ದಾಟಿ ಹೋಗ್ತದೆ. ಎಲ್ಲ ದಾಟಿ ಹೋಗಿ ಸ್ಮಶಾನಕ್ಕೆ ಹೋಗ್ತದೆ ಆ ಮಗು. ಸ್ಮಶಾನಕ್ಕೆ ಹೋದಾಗ ಆಗ ತಾನೇ ಆ ತಾಯಿಯ ಸಮಾಧಿ ಆಗಿರ್ತದೆ. ಎಲ್ಲ ಹಾರಗಳು ಬಿದ್ದಿರ್ತವೆ, ಊದಿನ ಕಡ್ಡಿ ಇನ್ನೂ ಉರಿತಿರ್ತದೆ. ಆ ಸಮಾಧಿಯ ಹತ್ರ ಹೋಗಿ ಕೂತು ಆ ಮಗು ಆ ಹೂವನ್ನು ಸಮಾಧಿಯ ಮೇಲೆ ಇಟ್ಟು ಹೇಳ್ತದ, ಅಮ್ಮ ಇವತ್ತು ನಿನ್ನ ಬರ್ತಡೇ ಅಲ್ಲಮ್ಮ, ನಿನಗೆ ವಿಶ್ ಹೇಳೋದಕ್ಕೆ ಹೂ ತಂದಿನಮ್ಮ, ದಯವಿಟ್ಟು ತಗೋ ಅಮ್ಮ, ಕೇವಲ 4-5 ವರ್ಷದ ಮಗು ಇದು, ಪ್ಲೀಸ್ ಅಮ್ಮ ಇದನ್ನು ಸ್ವೀಕರಿಸು, ನಿನಗೆ ಹ್ಯಾಪಿ ಬರ್ಡೇ ಅಮ್ಮ, ಅಮ್ಮ ನಿನಗೆ ಹ್ಯಾಪಿ ಬರ್ಡೇ ಅಂತ ಆ ಸಮಾಧಿಯ ಮೇಲೆ ಬಿದ್ದು ಆ ಮಗು ಅಳ್ತಾ ಅವಳಿಗೆ ವಿಷನ್ನು ತಿಳಿಸ್ತದೆ. ತಾಯಿ ಕಣ್ಣೆದುರು ಇಲ್ಲ, ತಾಯಿ ಆ ಕ್ಷಣದಲ್ಲಿ ಕಣ್ಣೆದುರು ಇಲ್ಲ, ಅವಳು ಸಮಾಧಿಯಾಗಿ ಹೋಗಿದ್ದಾಳ್ರಿ. ಆ ಮಗುವಿನ ಕ್ಯೂರಿಯಾಸಿಟಿ ಎಷ್ಟು, ತನ್ನ ತಾಯಿಗೆ ವಿಶ್ ಹೇಳಬೇಕು ಅನ್ನೋದು, ಇದನ್ನು ಹಂಬಲ, ಆ ಒಂದು ಬಾಂಧವ್ಯ, ಅದನ್ನು ಇಡೀ ಜಗತ್ತಿನಲ್ಲಿ ಎಷ್ಟು ದುಡ್ಡು ಕೊಟ್ಟರು ಎಷ್ಟು ದುಡ್ಡು ಕೊಟ್ಟರು ಸಿಗಕ್ಕೆ ಸಾಧ್ಯ ಅದ್ರಿ ಆ ಬಾಂಧವ್ಯ, ತಾಯಿಯ ಬಾಂಧವ್ಯ. ಆ ಮಗು ಅಷ್ಟು ಗೋಳಾಡ್ತದೆ, ನನ್ನ ತಾಯಿ ಅಮ್ಮ ನೀನು ಯಾಕೆ ಬಿಟ್ಟು ಹೋದಿ ಅಮ್ಮ ನನಗೆ ನೀನು ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕಿಲ್ಲ, ನೋಡು ನಿನಗೆ ವಿಶ್ ಮಾಡೋಕೆ ನೀವು ಒಳಗೆ ಕುಂತಿದ್ದಿ, ನಾನು ಹೆಂಗೆ ವಿಶ್ ಮಾಡಲಿ ನಿನಗೆ, ಇಲ್ಲೇ ಇಡ್ತೀನಮ್ಮ, ನೀನು ಇದನ್ನು ತಗೋ ಅಮ್ಮ ಅಂತ ಅಷ್ಟು ಗೊಳೋ ಅಂತ ಅತ್ಕೋತ ಆ ವಿಷಯನ ತಿಳಿಸಿದಾಗ ಅವ ನಿಂತಂಥ ಮನುಷ್ಯ ಶ್ರೀಮಂತ, ಭಾಳ ಶ್ರೀಮಂತ, ತನ್ನ ಕಣ್ಣೀರು ತನ್ನಿಂದ ತಾನೇ ಸುರಿತಾಯಿತ್ತು. ಒಂದಿನನೂ ಕಣ್ಣೀರು ಬಂದಿದ್ದಿಲ್ಲ ಅವನಿಗೆ. ಅಂಥ ಮನುಷ್ಯಗ ನಿಂತಲ್ಲೇ ಕಣ್ಣೀರು ಸುರಿತಾ ಇತ್ತು. ಅದೇ ಕ್ಷಣದಾಗ ಆ ಮಗುವನ್ನು ಕರ್ಕೊಂಡು ತನ್ನ ತಾಯಿ ಹತ್ರ ಹೋಗ್ಬಿಟ್ಟವ. ತನ್ನ ತಾಯಿ ಹತ್ರ ಹೋಗಿ ಅಷ್ಟೊತ್ತಿಗಾಗಲೇ ಅದನ್ನು ಮುಟ್ಟಿಸಿದ್ರು ಅವರು. ತನ್ನ ತಾಯಿ ಹತ್ರ ಹೋಗಿ ಬಾಗ್ಲ ತೆಗೆದುಕೊಳ್ಳ ತನ್ನ ತಾಯಿ ಬೆಲ್ ಬಾರಿಸ್ತಾನ, ತನ್ನ ತಾಯಿ ಬಾಗ್ಲ ತೆಗಿತಾಳ್ರಿ. ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಕಾಲನ್ನು ಹಿಡ್ಕೊಂಡು ಹೇಳ್ತಾನ ತಾಯಿಗೆ, ಅಮ್ಮ ನಾನು ಭಾಳ ದೊಡ್ಡ ತಪ್ಪು ಮಾಡಿದೆ, ಇಷ್ಟು ವರ್ಷಗಳ ಕಾಲ ನೀ ನನ್ನ ಕಣ್ಣೆದುರು ಇದ್ರೂ ಕೂಡ ನಿನ್ನ ಬರ್ತಡೇ ವಿಷಯ ತಿಳಿಸೋದಕ್ಕೆ ನಾನು ಯಾರೋ ಮೂಲಕ ಕಳಿಸ್ತಿದ್ದೆ ಹೂಗುಚ್ಚಗಳನ್ನು, ನಾನು ಬರ್ತಿರ್ಲಿಲ್ಲಮ್ಮ, ನಿನ್ನ ಬೆಲೆ ನನಗೆ ಈ ಮಗು ಅರ್ಥ ಮಾಡಿಸ್ತೀವತ್ತ. ಅವಳ ತಾಯಿ ಇಲ್ಲ, ಅವಳಿಗೆ ಜೊತೆಗಿಲ್ಲ, ಆದರೂ ಅವಳ ತಾಯಿಯ ಸಮಾಧಿಯ ಮೇಲೆ ಹೋಗಿ ಅವಳು ತನ್ನ ತಾಯಿಯ ಬರ್ತಡೇ ವಿಷಯನ ತಿಳಿಸಿದ್ಲು. ಅದನ್ನು ಆಕಿ ನನ್ನ ಕಣ್ಣು ತರಿಸಿದ್ಲಮ್ಮ, ಇನ್ನು ಮುಂದೆ ನಾನು ಇಂಥ ತಪ್ಪು ಎಂದೂ ಮಾಡಲ್ಲ, ನನ್ನನ್ನು ಕ್ಷಮಿಸಮ್ಮ ಅಂತಗಳು ಅಂತ ಅತ್ತರಿ. ಅವಾಗ ಅವನ ತಪ್ಪಿನ ಅರಿವಾಗಿತ್ತು. ಅಂದ್ರೆ ನಮ್ಗೆ ದುಡ್ಡು ಸಂಪತ್ತು ಎಲ್ಲದಕ್ಕಿಂತ ಮೀರಿದ್ದು ತಂದೆ ತಾಯಿಗಳು, ನಮ್ಮ ಸಂಬಂಧಗಳು. ಆ ಸಂಬಂಧಗಳನ್ನು ನಾವು ಯಾವತ್ತೂ ದೂರ ಮಾಡ್ಕೋಬಾರ್ದ್ರಿ. ಅವುಗಳನ್ನು ಆದಷ್ಟು ಬೆಳೆಸ್ಬೇಕು, ಪೋಷಿಸ್ಬೇಕು. ಒಂದು ಮರಿಯನ್ನು ಹಾಕಿದಂಥ ಒಂದು ಹಕ್ಕಿಗಳು ತತ್ತಿಯನ್ನಿಟ್ಟಂತ ಯಾವ ಥರ ಪೋಷಿಸ್ತಾವ್ರಿ, ಆ ಥರ ಸುತ್ತಲಿನ ಸಂಬಂಧಗಳನ್ನು ನಾನು ಪಾಲನೆ ಪೋಷಣೆ ಮಾಡಬೇಕು, ದೂರ ಮಾಡ್ಕೋಬಾರ್ದ್ರಿ. ಯಾವತ್ತೂ ಅವುಗಳನ್ನು ಬಹಳ ಪ್ರೀತಿಯಿಂದ ಜೋಪಾನದಿಂದ ಅವುಗಳನ್ನು ಬೆಳೆಸ್ಬೇಕು ಸಾಧ್ಯ ಆದಷ್ಟು. ಇದನ್ನ ನಾವು ಮಾಡಿದ್ರೆ ಹೃದಯವಂತಿಕೆ ಜಾಸ್ತಿ, ಹೃದಯ ನಮ್ಮದು ವಿಸ್ತಾರವಾಗಿರ್ಬೇಕು, ವಿಶಾಲವಾಗಿರ್ಬೇಕು. ಹೃದಯದಿಂದ ಮಾತ್ರ ನಮ್ಮ ಬದುಕು ಸುಂದರವಾಗೋದಕ್ಕೆ ಸಾಧ್ಯ, ತಲೆಯಿಂದಲ್ಲ ಅನ್ನೋದು ನಾವು ಪಕ್ಕ ನೆನ್ಪಿಟ್ಕೋಬೇಕ್ರಿ, ಪಕ್ಕ ನೆನ್ಪಿಟ್ಕೋಬೇಕು. ಅದ್ಭುತ ರೀ ಮೇಡಮ್ ಅವರೇ. ಈ ಬಾಂಧವ್ಯ ಬೆಳಿಬೇಕಂದ್ರೆ ಸಂಸ್ಕೃತಿ ಬೇಕು, ಸಂಸ್ಕಾರ ಬೇಕು. ನಮ್ಮ ಸಂಸ್ಕೃತಿಯನ್ನ ನಾವು ಮರಿಬಾರ್ದು ಮೊದಲೇದಾಗಿ. ಎಸ್ ಮೇಡಮ್, ಅದ್ಭುತವಾಗಿ ತಿಳಿಸಿರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.